Hello, dear students. Namaste. Good evening, everyone. Welcome to ವೇದಾಂತ್ ಪಾಠಶಾಲೆ. ಇದು ನಮ್ಮ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ ಆಗಿದೆ. ನೀವೇನಾದರೂ ಮುಂಬರುವ ಯಾವುದೇ ರೀತಿಯಾದಂತಹ ಕಾಂಪಿಟೇಟಿವ್ ಎಕ್ಸಾಮ್ಸ್ ಲೈಕ್ VAO ಅಂದರೆ ವಿಲೇಜ್ ಅಕೌಂಟೆಂಟ್ ಆಫೀಸರ್, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಂತ ಕೂಡ ಹೇಳ್ತಾರೆ. ಅದಾದಮೇಲೆ PDO, ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್, SSC, SDA, FDA, ಬ್ಯಾಂಕಿಂಗ್ ಪರೀಕ್ಷೆಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, KS ಪರೀಕ್ಷೆಗೆ, UPSC ಎಲ್ಲ ಪರೀಕ್ಷೆಗಳಿಗೂ ಕೂಡ ಈಗ ಇಂಗ್ಲಿಷ್ ಗ್ರಾಮರ್ ಬಹಳ ಮುಖ್ಯವಾಗಿದೆ. ನಮ್ಮ ಈ ತರಗತಿಗಳಲ್ಲಿ ನಾನು ವೆರಿ ಬೇಸಿಕ್ಕಿಂದ ನಿಮಗೆ ಇಂಗ್ಲಿಷ್ ಗ್ರಾಮರ್ ಕ್ಲಾಸಸ್ಸನ್ನು ಮಾಡಿಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಟೆನ್ಸಸ್ಸಲ್ಲಿ ಪ್ರೆಸೆಂಟ್ ಟೆನ್ಸ್ ಮುಗಿದಿದೆ, ಪಾಸ್ಟ್ ಟೆನ್ಸ್ ಕೂಡ ಮುಗಿದಿದೆ. ಈಗ ನಾವು ನಮ್ಮ ಹಿಂದಿನ ತರಗತಿಯಿಂದ ಫ್ಯೂಚರ್ ಟೆನ್ಸನ್ನು ಪ್ರಾರಂಭ ಮಾಡಿದ್ದೀವಿ. ನಮ್ಮ ಫ್ಯೂಚರ್ ಟೆನ್ಸ್ ನಮ್ಮ ಹಿಂದಿನ ತರಗತಿ. ಆ ಫ್ಯೂಚರ್ ಟೆನ್ಸ್ನ ತರಗತಿಯಲ್ಲಿ ನಾನು ನಿಮಗೆ ವಿಲ್ ಯಾವಾಗ ಬಳಸಬೇಕು, ಶಲ್ ಯಾವಾಗ ಬಳಸಬೇಕು ಆಸ್ ಪರ್ ಗ್ರಾಮರ್ ಅಂತ ಹೇಳಿಕೊಟ್ಟೆ. ವಿಲ್ನ ನಾವು ಯಾವ ರೀತಿ ಒಂದು ಪಾಸಿಟಿವ್ ಸೆಂಟೆನ್ಸ್ ಆಗಿ ಮಾಡಬೇಕು ಹೇಳ್ಕೊಟ್ಟೆ, ವಿಲ್ ಮತ್ತು ಶಲ್ನ. ಅದನ್ನು ನಾವು ನೆಗೆಟಿವ್ ಸೆಂಟೆನ್ಸಿಗೆ ಹೇಗೆ ಬರೆಯೋದು ಅದನ್ನು ಕೂಡ ಹೇಳ್ಕೊಟ್ಟೆ. ಇವತ್ತಿನ ತರಗತಿಯಲ್ಲಿ ಹಾಗಾದರೆ ಏನು ಹೇಳ್ಕೊಡ್ತಾ ಇದ್ದೀನಿ, ನಮ್ಮ ಇವತ್ತಿನ ತರಗತಿಯಲ್ಲಿ ನಾವು ಫ್ಯೂಚರ್ ಟೆನ್ಸ್ನಾಗೆ ಅಥವಾ ಫ್ಯೂಚರ್ ಟೆನ್ಸ್ನಲ್ಲಿ ಬರುವಂತಹ ಎರಡು ಕಾನ್ಸೆಪ್ಟ್ಸ್, ಒಂದು ಪಾಸಿಟಿವ್ ಇಂಟರೋಗೇಷನ್ ಅಂದರೆ ನೀವು ಯಾರನ್ನಾದರೂ ವಿಲ್ ಅಥವಾ ಶೆಲ್ನ ಬಳಸಿ ಕ್ವೆಶ್ಚನ್ ಮಾಡಬೇಕು ಪಾಸಿಟಿವ್ ಆಗಿ, ಅಥವಾ ನೀವು ಯಾರನ್ನಾದರೂ ನೆಗೆಟಿವ್ ಆಗಿ ಕ್ವೆಶ್ಚನ್ ಮಾಡಬೇಕು. ನೆಗೆಟಿವ್ ಅಂತ ಅಂದರೆ ನಾಟ್ ಅನ್ನೋ ಪದನ ಬಳಸಿ ವಿಲ್ನ ಜೊತೆಯಲ್ಲಿ ಯಾರನ್ನಾದರೂ ನೀವು ಪ್ರಶ್ನೆ ಮಾಡಬೇಕು ಅಂತ ಬಂದಾಗ ಹೇಗೆ ಮಾಡ್ತೀರಾ? ಇಲ್ಲ ಅವರೇ ನಿಮಗೆ ಸ್ಪಾಟಿಂಗ್ ದ ಎರರ್ ಕಾನ್ಸೆಪ್ಟಲ್ಲಿ ಅಥವಾ ಐಡೆಂಟಿಫೈ ದ ಮಿಸ್ಟೇಕ್ ಇರಬಹುದು, ಈ ಥರದ್ರಲ್ಲೆಲ್ಲ ಕೊಟ್ಟಾಗ ಹೇಗೆ ನೀವು ಇದನ್ನು ಬರಿಬೇಕು ವಿತ್ ಫಾರ್ಮುಲಾ ಮತ್ತು ಸ್ವಲ್ಪ ರೂಲ್ಸ್ನ ತಗೊಂಡು ಇವತ್ತಿನ ತರಗತಿಯಲ್ಲಿ ನಾನು ನಿಮಗೆ ಕೆಲವು ವಿಚಾರಗಳನ್ನು ಹೇಳ್ಕೊಡ್ತೀನಿ. ಹಾಗಾಗಿ ನಿಮ್ಮ ಮುಂದೆ ಈಗ ನಾನು ಬಂದಿದ್ದೀನಿ. ಬನ್ನಿ ಮಾಹಿತಿಯನ್ನು ತಿಳ್ಕೊಳ್ಳೋಣ, ಪೂರ್ತಿ ಬೇಸಿಕ್ಕಿಂದ ಕಂಟೆಂಟನ್ನು ಕಲ್ತ್ಕೊಳ್ಳೋಣ. ಸೊ ಇವತ್ತಿನ ತರಗತಿಯಲ್ಲಿ ಈ ಕಾನ್ಸೆಪ್ಟನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆ, ಎಸ್. ಸೊ ಇವತ್ತು ಮೊದಲನೇದಾಗಿ ಪಾಸಿಟಿವ್ ಇಂಟರೋಗೇಷನ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ. ಇಲ್ಲಿ ನಾನು ಆಲ್ರೆಡಿ ಫಾರ್ಮುಲಾನ ಬರೆದಿದ್ದೀನಿ, ನೀವು ಗಮನಿಸ್ತಾ ಇರೋ ಹಾಗೆ. ಆ್ಯಂಡ್ ನಾನು ನಮ್ಮ ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ, ವಿಲ್ ಮತ್ತು ಶೆಲ್ ಗ್ರಾಮರ್ ಪಾಯಿಂಟ್ ಆಫ್ ವ್ಯೂ ಇಂದ ಶೆಲ್ ಐ ಮತ್ತು ವಿನ ಜೊತೆ ಮಾತ್ರ ಯೂಸ್ ಆಗುತ್ತೆ. ವಿಲ್ ಅನ್ನುವಂಥದ್ದು ಇನ್ನು ಉಳಿದ ಸಬ್ಜೆಕ್ಟ್ಸ್ನ ಜೊತೆಯಲ್ಲಿ ಅಂದರೆ ಹಿ, ಶಿ, ಇಟ್, ದೇ, ಯು ಇವರುಗಳ ಜೊತೆ ಯೂಸ್ ಆಗುತ್ತೆ ಅಂತ. ಆ್ಯಂಡ್ ಇಲ್ಲಿ ನಾವು ಇಂಟರೋಗೇಷನ್ಗೆ ಬಂದಾಗ ಅದು ಅಪ್ಲೈ ಮಾಡಬಹುದು, ಸಮಸ್ಯೆ ಇಲ್ಲ. ಅಥವಾ ನೀವು ಇರ್ರೆಸ್ಪೆಕ್ಟಿವ್ ಆಗಿ ಯಾರಿಗೆ ಬೇಕಾದರೂ ನೀವು ವಿಲ್ ಅಥವಾ ಶೆಲ್ನ ಅಪ್ಲೈ ಮಾಡಬಹುದು. ಶೆಲ್ನ ಅಪ್ಲೈ ಮಾಡ್ತಾ ಇದ್ದೀರಾ ಅಂತ ಬಂದಾಗ ಫಾರ್ಮಲ್ ವೇ ಆಗುತ್ತೆ. ಅಂದರೆ ನಿಮ್ಮ ಮ್ಯಾನೇಜರ್ ಜೊತೆಯಲ್ಲಿ, ನಿಮ್ಮ ಟೀಚರ್ ಜೊತೆಯಲ್ಲಿ, ನಿಮಗಿಂತಲೂ ದೊಡ್ಡವರು, ಅದು ಕೆಲಸದಲ್ಲಾದರೂ ಓಕೆ, ವಯಸ್ಸಿನಲ್ಲಾದರೂ ಓಕೆ, ಅವರ ಬಗ್ಗೆ ಅಥವಾ ಅವ್ರ ಜೊತೆ ಮಾತಾಡುವಾಗ ಶೆಲ್ನ ಬಳಸಬಹುದು ಐ ಮತ್ತು ವಿಗೆ. ಇನ್ನು ಮಿಕ್ಕಿದ ಇನ್ಫಾರ್ಮಲ್ ವೇಲ್ ಮಾತಾಡುವಾಗ ಸಬ್ಜೆಕ್ಟ್ಸ್ಗೆ ನೀವು ವಿಲ್ಲನ್ನು ಬಳಸಬಹುದು. ಈಗ ಇಲ್ಲಿ ನಾನು ಫ್ರೇಮ್ ಮಾಡುವಂತಹ ಎಲ್ಲ ಎಕ್ಸಾಂಪಲ್ಸ್ನ ವಿಲ್ನ ಜೊತೆಯಲ್ಲೇ ತಗೊಳ್ತೀನಿ. ಓಕೆ, ಬನ್ನಿ ನೋಡೋಣ ಯಾವ ರೀತಿಯಲ್ಲಿ ಫ್ರೇಮ್ ಮಾಡ್ತೀವಿ. ಮೊದಲನೇದಾಗಿ ಯಾವುದಾದ್ರೂ ಎರಡರಲ್ಲೊಂದು ತಗೊಳ್ಬಹುದು. ನಾನಿಲ್ಲಿ ವಿಲ್ಲನ್ನು ತಗೊಳ್ತಾ ಇದ್ದೀನಿ. ಅದಾಗ್ತಿದ್ದಂಗೆ ಸಬ್ಜೆಕ್ಟ್ಸ್ ತಗೋಬೇಕು. ಸಪೋಸ್ ನೀವೇನಾದರೂ ಫಸ್ಟೇ ನಮ್ಮ ಕ್ಲಾಸನ್ನು ವಿಸಿಟ್ ಮಾಡ್ತಾ ಇದ್ದೀರಾ ಅಂದರೆ ನಿಮಗೆ ಸಬ್ಜೆಕ್ಟ್ ಏನು ಅಂತ ಕೇವಲ 30 ಸೆಕೆಂಡ್ಸ್ ಅದರ ಒಳಗೇನೆ ಹೇಳ್ಕೊಡ್ತೀನಿ. ಇಂಗ್ಲೀಷ್ನಲ್ಲಿ ಯಾವಾಗಲೇ ಆಗಲಿ ಸಬ್ಜೆಕ್ಟ್ಸ್ನ ಅರ್ಥ ಏನು ಬರುತ್ತೆ ಅಂದರೆ ಐ, ವಿ ಬರ್ಕೊಳ್ಳಿ, ದೇ, ಯು ಮತ್ತು ದೇ ಆಯಿತು, ಹಿ, ಶಿ, ಇಟ್. ನೋಡಿ, ಇವರುಗಳು ಸಬ್ಜೆಕ್ಟ್ಸ್ ಆಗ್ತಾರೆ. ಇದರಲ್ಲಿ ನೀವು ಒಬ್ಬ ವ್ಯಕ್ತಿಯ ಹೆಸರನ್ನು ಸೇರಿಸ್ಕೊಳ್ಬಹುದು, ಅದು ಸಬ್ಜೆಕ್ಟ್ ಆಗುತ್ತೆ. ಇದರಲ್ಲಿ ನೀವು ಪ್ಲೂರಲನ್ನು ಸೇರಿಸ್ಕೊಳ್ಬಹುದು. ಸೇ ಚಿಲ್ಡ್ರನ್, ಪೀಪಲ್, ಪ್ಲಾಂಟ್ಸ್, ಅನಿಮಲ್ಸ್, ಏನು ಬೇಕಾದರೂ ಸೇರಿಸ್ಕೋಬಹುದು, ಪ್ಲೇಸಸ್ ಎಲ್ಲವೂ ಸಬ್ಜೆಕ್ಟ್ ಆಗುತ್ತೆ. ಎಕ್ಸ್ಕ್ಯೂಸ್ ಮೀ, ಸಾರಿ, ಎಲ್ಲವೂ ಕೂಡ ಸಬ್ಜೆಕ್ಟ್ ಆಗುತ್ತೆ. ಆ್ಯಂಡ್
ಇದರಲ್ಲಿ ನಾವು ನೋಡೋದು ಕೇವಲ ನಾಮಪದ ಮಾತ್ರ, ನಾವು ನನ್ನ ಮಾತ್ರ ನೋಡ್ತೀವಿ. ಬನ್ನಿ ಸಬ್ಜೆಕ್ಟ್ ಅನ್ನು ತಗೊಳ್ಳೋಣ. ಇಲ್ಲಿ ನಾನು ಐ ಅನ್ನುವ ಸಬ್ಜೆಕ್ಟ್ ಅನ್ನು ತಗೊಳ್ತಾ ಇದ್ದೀನಿ. ಓಕೆ, ವಿಲ್ ಐ ಈಗ ಬೇಸ್ ಫಾರ್ಮ್ ಒಂದನ್ನು ಬರೀಬೇಕು. ಎಕ್ಸಾಂಪಲ್ ಸಿಂಗ್. ವಿಲ್ ಐ ಸಿಂಗ್ ಅ ಸಾಂಗ್? ನಾನು ಹಾಡು ಹೇಳ್ತೀನಾ? ನೀವಿನ್ನೂ ಹೇಳಿಲ್ಲ, ಬಹುಶಃ ಆಮೇಲೆ ನೀವು ಹೇಳ್ತೀರಾ. ಅದು ನೀವು ಈ ಥರ ಪ್ರಶ್ನೆ, ಯಾರೋ ನಿಮ್ಮ ಫ್ರೆಂಡು ನಿಮ್ಮ ಹೆಸರನ್ನ ಹೋಗಿ ಕಾಂಪಿಟೇಷನಲ್ಲಿ ಬರೆಸ್ಬಿಟ್ಟಿರ್ತಾರೆ, ಅವರಲ್ಲಿ ನೆಕ್ಸ್ಟ್ ರೆಡಿಯಾಗಿ ಅಂತ ನಿಮ್ಮ ಹೆಸರು ಕೂಗ್ತಿರ್ತಾರೆ. ನಿಮಗೆ ಆಶ್ಚರ್ಯ, ನಾ ಹಾಡ್ತೀನ ಹೋಗಲ್ಲಿ. ನೋಡಿ ಪ್ರಶ್ನೆ, ನನ್ನ ಹೆಸರು ಯಾರು ಕೊಟ್ಟಿದ್ದು? ನಾನು ಹಾಡ್ತೀನ ಅಲ್ಲಿ? ವಿಲ್ ಐ ಸಿಂಗ್ ಅ ಸಾಂಗ್? ನಾನಲ್ಲಿ ಹಾಡನ್ನು ಹೇಳ್ತೀನ, ನಾನು ಹಾಡ್ತೀನ? ದ್ಯಾಟ್ ಈಸ್ ದಿಸ್ ಒನ್. ನಾನು ಹಾಡಲಿದ್ದೀನ ಅನ್ನೋ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ನೆಕ್ಸ್ಟ್ ತಗೊಳ್ಳಿ, ವಿಲ್ ಯು ಜಾಯಿನ್ ಅಸ್? ನೀನು ಬರ್ತೀಯಾ ನಮ್ಮ ಜೊತೆಯಲ್ಲಿ? ನೀನು ನನ್ನ ಜೊತೆಯಲ್ಲಿ ಬರೋರಿದ್ಯಾ ಅಥವಾ ಬರ್ತಾ ಇದ್ದೀಯಾ? ಈ ತರಹ. ಅಥವಾ ನೀವು, ನೀನು, ನೀವು, ಇಟ್ ಡಿಪೆಂಡ್ಸ್ ನೀವು ಯಾರಿಗೆ ಹೇಳ್ತಾ ಇದ್ದೀರಾ. ನೀವು ನಮ್ಮ ಜೊತೆಯಲ್ಲಿ ಬರೋರಿದ್ದೀರಾ, ನೀವು ನಮ್ಮ ಜೊತೆ ಬರ್ತಾ ಇದ್ದೀರಾ? ನೋಡಿ ಪ್ರಶ್ನೆ, ವಿಲ್ ಯು ಜಾಯಿನ್ ಅಸ್? ಬೇಸ್ ವರ್ಬ್ ಅಂತ ಅಂದರೆ ಇನ್ನೇನಿಲ್ಲ, V1 ಅಷ್ಟೇ. ತಿರ್ಗಾ ಕನ್ಫ್ಯೂಷನ್ ಮಾಡ್ಕೊಬೇಡಿ. ಏನಿದು ಬೇಸ್ ವರ್ಬ್ ಅಂದರೆ ಕನ್ಫ್ಯೂಷನ್ ಮಾಡ್ಕೊಬೇಡಿ. ನಾವು ಅದನ್ನ ಏನಂತ ಹೇಳ್ತೀವಿ ಅಂತಂದರೆ ಅದನ್ನು ನಾವು V1 ಅಂತ ಹೇಳ್ತೀವಿ. ನೆಕ್ಸ್ಟ್, ವಿಲ್ ದೇ ಕಂಪ್ಲೀಟ್ ದ ವರ್ಕ್? ಯಾರಿಗೋ ಕೆಲಸ ಕೊಟ್ಟಿರ್ತೀರಾ, ಅವ್ರು ನಿಜವಾಗ್ಲೂ ಕೆಲಸ ಮುಗಿಸ್ತಾರಾ? ನೋಡಿ ಈ ತರಹ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಅವರು ನಾವು ಒಪ್ಸಿರೋ ಕೆಲಸವನ್ನ ಮುಗಿಸ್ತಾರಾ? ಆ ಕಾನ್ಸೆಪ್ಟ್ ಇಲ್ಲಿ ಬರುತ್ತೆ. ಓಕೆ, ವೆರಿ ಸಿಂಪಲ್. ನೆಕ್ಸ್ಟ್, ವಿಲ್ ಹಿ ಆಕ್ಸೆಪ್ಟ್ ಹಿಸ್ ಮಿಸ್ಟೇಕ್? ಅವನು ಅವನ ತಪ್ಪನ್ನ ಒಪ್ಪಿಕೊಳ್ತಾನ? ಅವನು ಮುಂದೆ ಒಪ್ಕೊಳ್ತಾನೋ ಇಲ್ಲೋ ನಮಗೆ ಗೊತ್ತಿಲ್ಲ, ಬಟ್ ನಾವೇ ಪ್ರಶ್ನೆ ಮಾಡ್ತಾ ಇದ್ದೀವಿ, ಮುಂದೆ ಇದೊಂದು ನಡೆಯುತ್ತಾ? ವಿಲ್ ಹಿ ಆಕ್ಸೆಪ್ಟ್ ಹಿಸ್ ಮಿಸ್ಟೇಕ್? ಅವ್ನು ಮಾಡಿರೋ ತಪ್ಪನ್ನ ಅವನು ಒಪ್ಕೊಳ್ತಾನ ಅಂತ ಕೇಳುವಾಗ ಈ ವಿಚಾರ ಬರುತ್ತೆ. ಸರಿನಾ? ನೆಕ್ಸ್ಟ್, ಶೀಗೆ ಹೋಗೋಣ. ವಿಲ್ ಶಿ ಕನ್ವೆ ಮೈ ವಿಶಸ್? ಯಾರ್ದೋ ಬರ್ತ್ಡೇ ಇರುತ್ತೆ, ಬಟ್ ಆ ಪರ್ಸನ್ ನಿಮ್ಮ ಕೈಗೆ ಸಿಕ್ಕಿರಲ್ಲ, ಬಟ್ ಅವರನ್ನ ಮೀಟ್ ಮಾಡೋದಕ್ಕೆ ಇನ್ನೊಬ್ರು ಹೋಗ್ತಾ ಇರ್ತಾರೆ. ಸೊ ನೀವು ಕೂಡ ತುಂಬ ಸರ್ತಿ ಹೇಳಿರ್ತೀರ, ನನ್ನ ಒಂದು ಶುಭಾಶಯಗಳನ್ನು ನೀವು ತಿಳಿಸ್ಬಿಡಿ, ನನಗೆ ಬರೋಕ್ಕಾಗಲ್ಲ, ನನಗವರು ಸಿಗಲ್ಲ. ಅದನ್ನು ತಿಳಿಸಿ ಅಂದರೆ ಇಂಗ್ಲೀಷ್ನಲ್ಲಿ ಕನ್ವೆ ಅಂತ ಹೇಳ್ತೀವಿ. ಸಾರಿ, ಇಂಗ್ಲೀಷ್ನಲ್ಲಿ ಹಾಗಂದರೆ ಕನ್ವೆ ಅಂತ ಹೇಳ್ತೀವಿ. ಸರಿನಾ? ಅಂದರೆ ತಿಳಿಸೋದು. ಅವಳು ನನ್ನ ಶುಭಾಶಯಗಳನ್ನು ತಿಳಿಸ್ತಾಳ? ನೋಡಿ ಪ್ರಶ್ನೆ ಮಾಡೋದು ಈ ತರಹ, ತಿಳಿಸ್ತಾಳ? ಈ ರೀತಿಯಲ್ಲಿ ಪ್ರಶ್ನೆ ಮಾಡಿ. ನೆಕ್ಸ್ಟ್, ವಿಲ್ ಇಟ್ ರೈನ್ ಟುಡೇ? ಇವತ್ತು ಮಳೆ ಬರ್ಬೋದಾ? ಇವತ್ತು ಮಳೆ ಬರುತ್ತಾ? ನೋಡಿ ಪಾಸಿಬಲ್ ಕೇಸ್ ಆಯ್ತಿದು. ವಿಲ್ ಇಟ್ ರೈನ್ ಟುಡೇ? ಮಳೆ ಬರುತ್ತಾ ಇವತ್ತು? ನೆನ್ನೆ ಮಳೆ ಬಂದಿತ್ತು, ಇವತ್ತು ಮಳೆ ಬರುತ್ತಾ? ನೋಡಿ ಈ ತರಹ ಪ್ರಶ್ನೆಯನ್ನು ಕೇಳಬಹುದು. ಶಲ್ಲನ್ನು ಯೂಸ್ ಮಾಡಬಹುದು ಈ ತರಹ, ಶಲ್ ವಿ ಮೂವ್ ನೌ? ನಾನೀಗ ಹೊರಡಬಹುದಾ? ನಾವೀಗ ಹೊರಡಬಹುದಾ? ನೀವು ಬೇಕಾದರೆ ಐನ ಕೂಡ ಯೂಸ್ ಮಾಡಿ, ಇಲ್ಲೂ ಒಂದು ಬರೆದು ನಿಮಗೆ ತೋರಿಸಿದ್ದೀನಿ. ಶಲ್ ವಿ ಮೂವ್ ನೌ? ನಾವೀಗ ಹೊರಡಣ್ವಾ? ಶಲ್ ಐ ಮೂವ್ ನೌ? ನಾನೀಗ ಹೊರಡ್ಲಾ? ನೋಡಿ ಈ ತರಹ ಬರುತ್ತೆ. ಆ್ಯಂಡ್ ವೆರಿ ಸಿಂಪಲ್ ಆಗಿ ಫಾರ್ಮುಲಾ ಬಳಸಿ ಕಾನ್ಸೆಪ್ಟ್ಸನ್ನು ಹೇಳ್ಕೊಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಬಳಸಿರುವ V1ನ ಮೇಲೆ ನಿಮ್ಮ ಗಮನವಿರಲಿ. ನೋಡಿ ಹೇಗೆ ಇಲ್ಲಿ ನಾನು V1ಅನ್ನು ಬಳಸಿದ್ದೀನಿ, ಇದೇ ರೀತಿಯಲ್ಲೇ ನೀವು ಕೂಡ ಬಳಸಬೇಕು. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ಅರ್ಥ ಆಗಿದ್ರೆ ಎಸ್ ಅಂತ ಉತ್ತರ ಕೊಡಿ. ನೀವು ಮಾಡೋ ಪ್ರತಿಯೊಂದು ಕಾಮೆಂಟ್ಸನ್ನು ನಾನಿಲ್ಲಿ ಚೆಕ್ ಮಾಡ್ತಾ ಇದ್ದೀನಿ. ಅರ್ಥ ಆಗ್ತಾ ಇದ್ರೆ ಎಸ್ ಅಂತ ಉತ್ತರ ಕೊಡಿ. ಓಕೆ, ಗುಡ್. ಎಸ್, ಇದು ಪಾಸಿಟಿವ್ ಇಂಟರೋಗೇಷನ್ ಆಯಿತು. ನೆಗೆಟಿವ್ ಇಂಟರೋಗೇಷನ್ ಅದು ಇದೆ. ಸೊ ನೀವು ನೆಗೆಟಿವ್ ಆಗು ಕೇಳಬಹುದು. ಅದು ಹೇಗೆ? ಬನ್ನಿ ಅದನ್ನು ನಾನು ಹೇಳ್ಕೊಡ್ತೀನಿ. ಒಂದು 4 ಎಕ್ಸಾಂಪಲ್ ತೊಗೊಂಡು ತೋರಿಸ್ತೀನಿ. ನೋಡಿ, ವಿಲ್ ತಗೊಂಡೆ, ಸಬ್ಜೆಕ್ಟು ಹಿ ತಗೊಳ್ತಾ ಇದ್ದೀನಿ, ನಾಟ್ ಸೇರಿಸ್ಕೊಳ್ತಾ ಇದ್ದೀನಿ, ಬೇಸ್ ಫಾರ್ಮ್ ಎನಿಥಿಂಗ್, ಜಾಯಿನ್ ಅಂತ ತಗೊಳ್ತಾ ಇದ್ದೀನಿ, ಏನ ಪಾರ್ಟಿ,
ಕ್ವೆಶ್ಚನ್ ಮಾರ್ಕ್ ಕಂಪಲ್ಸರಿ. ಈ ತರಹ ಸೆಂಟೆನ್ಸ್ ಓದಿ. ವಿಲ್ ಹಿ ನಾಟ್ ಜಾಯಿನ್ ದ ಪಾರ್ಟಿ. ನೋಡಿ ಎಷ್ಟು ಸಿಂಪಲ್ ಆಗಿ ಬರ್ದೆ. ಫಾರ್ಮುಲಾ ಗೊತ್ತಿದ್ರೆ ಸೆಂಟೆನ್ಸ್ ಬರೆಯೋಕೆ ಸುಲಭ. ವಿಲ್ ಅಥವಾ ಶೆಲ್ ಎರಡರಲ್ಲೊಂದನ್ನ ತಗೊಳ್ಳಿ. ಸಬ್ಜೆಕ್ಟ್ ಡಿಪೆಂಡಿಂಗ್ ಆನ್ ವಿಲ್ ಆರ್ ಶೆಲ್ ತಗೊಳ್ಳಿ. ಅದಾಗ್ತಿದ್ದಂಗೆ ನಾಟ್ ತಗೊಳ್ಳಿ. ಈ ಬೇಸ್ ವರ್ಬ್ ಅಂತ ಕೊಟ್ಟಿದ್ದಾರೆ ನೋಡಿ, V1 ಅನ್ನ ತಗೊಂಡ್ಬಿಡಿ, ಸರಿ ಹೋಗುತ್ತೆ. ಅದಾಗ್ತಿದ್ದಂಗೆ ಆಬ್ಜೆಕ್ಟ್ ಅಂತ ತಗೊಂಡ್ರೆ ಮುಗೀತು. ಎಷ್ಟು ಸಿಂಪಲ್ ಇದೆ ಅಲ್ವಾ? ಅವನ್ ಪಾರ್ಟಿಗೆ ಜಾಯಿನ್ ಆಗಲ್ವಾ? ಪ್ರಶ್ನೆ ನೋಡಿ ಯಾವ ತರ ಇದೆ. ನೆಕ್ಸ್ಟ್, ವಿಲ್ ಶಿ ನಾಟ್ ಕಂಟಿನ್ಯೂ ದ ಕ್ಲಾಸ್. ಅವರು ಅಥವಾ ಅವಳು ಇನ್ ಮುಂದೆ ಕ್ಲಾಸನ್ನ ಕಂಟಿನ್ಯೂ ಮಾಡಲ್ವಾ? ಪ್ರಶ್ನೆ ನೋಡಿ ಯಾವ ತರ ಮಾಡ್ತಾ ಇದ್ದೀರಾ. ವಿಲ್ ಶಿ ನಾಟ್ ಕಂಟಿನ್ಯೂ ದ ಕ್ಲಾಸ್ ಈ ತರಹ ಬರುತ್ತೆ. ಮತ್ತೆ ಇದರಲ್ಲೇನೆ ಈ ವಿಲ್ ನಾಟ್ ಅಂತ ಏನಿದೆ ನೀವೀಗ ನೋಡ್ತಾ ಇದ್ದೀರಾ, ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ನಾವು ಬರೆಯುವಾಗ ವೋಂಟ್ ಅಂತ ಬರಿತೀವಿ. ಅದೇ ಸಪೋಸ್ ನೀವೇನಾದ್ರೂ ಶೆಲ್ ನಾಟ್ ಅಂತ ನೋಡ್ತೀರಾ ಅಂತ ಅಂದ್ರೆ ಅದನ್ನ ಶಾರ್ಟ್ ಫಾರ್ಮ್ ಆಗಿ ಬರಿತೀವಿ ಶಾಂಟ್ ಅಂತ. ಸೊ ನಿಮಗಿದು ಗೊತ್ತಿಲ್ಲ ಅಂತಂದ್ರೆ ನೋಟ್ ಮಾಡ್ಕೊಳ್ಳಿ. ವಿಲ್ ನಾಟ್ ಅಂತಂದ್ರೆ ವೋಂಟ್ ಅಂತ ತಗೊಳ್ತೀರಾ, ಶೆಲ್ ನಾಟ್ ಅಂತ ಅಂದ್ರೆ ಶಾಂಟ್ ಅಂತ ತಗೊಳ್ತೀರಾ. ಎರಡರಲ್ಲಿ ಒಂದು ಯಾವುದಾದ್ರೂ ತಗೊಳ್ಬಹುದು. ಓಕೆ, ನೆಕ್ಸ್ಟ್, ವಿಲ್ ದೇ ನಾಟ್ ಅಟೆಂಡ್ ದ ಕ್ಲಾಸ್. ಅವರು ಈ ತರಗತಿಯನ್ನ ಅಟೆಂಡ್ ಮಾಡಲ್ವಾ, ಅವರು ಈ ತರಗತಿಗೆ ಬರೋದಿಲ್ವಾ ಅಂತ ಕೇಳುವಾಗ ನಾನು ಈ ತರ ಕೇಳಬಹುದು. ಒಂದು ಫಾರ್ಮುಲಾ ಬಗ್ಗೆ ನಿಮಗೆ ವಿಚಾರ ಅಥವಾ ಐಡಿಯಾ ಇದ್ದಲ್ಲಿ ನೋಡಿ ಎಷ್ಟು ಈಸಿಯಾಗಿ, ಎಷ್ಟು ಸುಲಭವಾಗಿ, ವೇಗವಾಗಿ ನಾವು ಉತ್ತರಗಳನ್ನ ಬರಿಬಹುದು ಅಂತ. ಸ್ಪಾಟಿಂಗ್ ಎರರ್ ಅಲ್ಲಿ ಇದೆಲ್ಲ ಕೊಡ್ತಾರೆ. ನಿಮಗೆ ಎಲ್ಲಿ ಅವರು ಬಳಸಿದ್ದಾರೆ, ಯಾವ ವರ್ಬ್ ಫಾರ್ಮ್ ಅನ್ನ ಬಳಸಿದ್ದಾರೆ ಅನ್ನೋ ಐಡಿಯಾ ಬಂದ್ಬಿಟ್ರೆ ತುಂಬಾ ಸುಲಭ. ಗೊತ್ತಾಗ್ತಿದೆ ಅಲ್ವಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ನಾನು ನಿಮ್ಮ ಪ್ರತಿಯೊಂದು ಕಾಮೆಂಟ್ಸ್ ಅನ್ನ ನೋಡ್ತಾ ಇದ್ದೀನಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸ್ಕೊಡಿ. ಓಕೆ, ನೆಕ್ಸ್ಟ್, ವಿಲ್ ಐ ತಗೊಳ್ತಾ ಇದ್ದೀನಿ. ಓಕೆ, ವಿಲ್ ಐ ನಾಟ್ ಏಬಲ್ ಟು ಕಮ್. ನನ್ನ ಕೈಯಲ್ಲಿ ಬರೋಕ್ಕಾಗಲ್ವಾ ಹಾಗಾದ್ರೆ? ನೋಡಿ ಈ ತರಹ ಪ್ರಶ್ನೆಯನ್ನ ಮಾಡಬಹುದು. ದಿಸ್ ಇಸ್ ನೆಗೆಟಿವ್ ಇಂಟರೋಗೇಷನ್ ಇನ್ ಫ್ಯೂಚರ್ ಟೆನ್ಸ್. ಕ್ಲಿಯರ್ ಡಿಯರ್ ಸ್ಟೂಡೆಂಟ್ಸ್? ಓಕೆ, ನೆಕ್ಸ್ಟ್ ಇಲ್ಲೊಂದು ವಿಚಾರವಿದೆ. ವಿಲ್ ಮತ್ತೆ ಶೆಲ್ ನ ಬಗ್ಗೆ ಮಾಹಿತಿಯನ್ನ ಕೊಡ್ತೀನಿ. ನಾವು ಜನರಲ್ ಆಗಿ ಮಾತಾಡುವಾಗ ಇಂಗ್ಲಿಷ್ ನಲ್ಲಿ ವಿಲ್ ಅನ್ನ ಎಲ್ಲರ ಜೊತೆಲೂ ಬಳಸ್ತೀವಿ. ಸೇ, ಐ ವಿಲ್, ವಿ ವಿಲ್, ಯು ವಿಲ್, he will, she will, it will, they will. ಯಾವುದಾದರೂ ಹೆಸರು ಬೇಕಾ ತಗೊಳ್ಳಿ. ಆ ಹೆಸರು ಸಿಂಗ್ಯುಲರ್ ಇದ್ರೂ ಸಮಸ್ಯೆ ಇಲ್ಲ, ಪ್ಲೂರಲ್ ಬಹುವಚನವಿದ್ರೂ ಸಮಸ್ಯೆ ಇಲ್ಲ. ಇದು ಇವಾಗ ಹೇಳ್ತಾ ಇರೋ ಪಾಯಿಂಟ್ ಇದೆ ಅಲ್ವಾ, ಸಖತ್ ಇಂಪಾರ್ಟೆಂಟ್ ಇದು. ಮಾತನಾಡುವಾಗ ವಿಲ್ಗೆ ಮತ್ತೆ ಶೆಲ್ಗೆ ಡಿಫ್ರೆನ್ಸ್ ಅಂತ ಬಂದಾಗ ಐ ಮತ್ತೆ ವಿ ಅಂತ ತಗೊಳ್ಳಿ ಅಂತ ನಾನು ನಿಮಗೆ ಪ್ರೀವಿಯಸ್ ಸೆಷನ್ ಅಲ್ಲಿ ತಿಳಿಸಿದ್ದೆ. ಇಲ್ಲಿ ನಾ ಹೇಳ್ತಾ ಇದ್ದೀನಿ, ವಿಲ್ ಅನ್ನ ಸ್ಪೀಕಿಂಗ್ ಅಥವಾ ಮಾತಾಡುವ ವಿಚಾರ ಬಂದಾಗ ಎಲ್ಲರ ಜೊತೆಲೂ ಬಳಸಬಹುದು, ಸಮಸ್ಯೆ ಇಲ್ಲ. ಮತ್ತೆ ಶೆಲ್ನ ಯಾರ ಜೊತೆ ಬಳಸ್ತೀವಿ? ಲಾಸ್ಟ್ ಕ್ಲಾಸ್ನಲ್ಲಿ ಹೇಳಿದ ಹಾಗೆ ಐ ಮತ್ತೆ ವಿ ನ ಬಳಸ್ತೀವಿ. ಅಂಡ್ ದಿಸ್ ಈಸ್ ಕಂಪ್ಲೀಟ್ಲಿ ಫಾರ್ಮಲ್. ಔಪಚಾರಿಕವಾಗಿ ಮಾತನಾಡುವಾಗ ಶೆಲ್ ಅಲ್ಲಿ ನಾವು ಐ ಮತ್ತೆ ವಿ ನ ಬಳಸ್ತೀವಿ. ವಿಲ್ ಅನ್ನ ಬಳಸುವಾಗ ಈ ರೀತಿಯಲ್ಲಿ ನೀವು ತಗೊಳ್ಬಹುದು. ಇದು ರೂಲ್ಸ್ ಹೇಳ್ಕೊಡ್ತಾ ಇದ್ದೀನಿ. ಮತ್ತೆ ಈ ನೆಗೆಟಿವ್ ಇಂಟರೋಗೇಷನ್ ಯಾವಾಗ ಬರೆಯೋದಕ್ಕೆ ಸಾಧ್ಯ ಅಂದ್ರೆ ಏನಾದ್ರೂ ನಾವು ಸರ್ಪ್ರೈಸಿಂಗ್ ಆಗಿ ಕೇಳ್ತಾ ಇರ್ತೀವಿ. ಎಕ್ಸಾಂಪಲ್ ನೋಡಿ, ಇಲ್ಲೇ ಬರ್ದಿದ್ದೀನಿ, ತೋರಿಸ್ತಾ ಇದ್ದೀನಿ. ಇಲ್ಲಿ ವಿಲ್ ಹಿ ನಾಟ್ ಜಾಯಿನ್ ದ ಪಾರ್ಟಿ. ನಿಮಗೆ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವನು ಯಾರೋ ಬರ್ತಾನೆ, ಅವಳು ಯಾರೋ ಬರ್ತಾಳೆ, ನಿಮ್ಮ ಫ್ರೆಂಡ್ ಯಾರೋ ಬರ್ತಾರೆ ಅಂತ. ಆದ್ರೆ ಇಲ್ಲಿ ಬರಲ್ವಾ ಅಂತ ಕೇಳ್ತಾ ಇದ್ದೀರಾ. ಸೊ ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗ್ತಾ ಇಲ್ಲ. ನಿಮಗೆ ಆಶ್ಚರ್ಯ ಆಗ್ತಾ ಇದ್ದಾರೆ, ಬರಲ್ವಾ, ನಮ್ಗೆಲ್ಲ ಬಾ ಅಂತ ಹೇಳಿ ಅವರೇ ಬರಲ್ವಾ. ವಿಲ್ ಶಿ ನಾಟ್ ಕಂಟಿನ್ಯೂ ದ ಕ್ಲಾಸಿಗೆ ಬರಲ್ವಾ, ಇನ್ನ ಮ್ಯಾಮ್ ತಗೊಳಲ್ವಾ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾ ಇದ್ರು, ಸರ್ಪ್ರೈಸ್ ಆಗ್ತಾ ಇದ್ದೀರಾ. ಸೊ ಈ ತರಹ ಬಂದಾಗ ನಾವು ನೆಗೆಟಿವ್ ಇಂಟರೋಗೇಷನ್ ತಗೊಳ್ತೀವಿ. ಕೆಲವೊಮ್ಮೆ ನಾವು ಎಕ್ಸ್ಪೆಕ್ಟ್ ಮಾಡಿದ್ದು ಓವರ್ ಆಗಿ ಆಗ್ಬಿಟ್ಟಿರುತ್ತೆ, ಇಲ್ಲ ಎಕ್ಸ್ಪೆಕ್ಟ್ ಮಾಡಿದ್ದು ಆಗಿರೋದೇ ಇಲ್ಲ. ಅಂಥ ಸಂದರ್ಭದಲ್ಲಿ ನೆಗೆಟಿವ್ ಇಂಟರೋಗೇಷನ್ ತಗೊಳ್ತೀವಿ.
ನಾನು ಫ್ಯೂಚರ್ ಟೆನ್ಸ್ಗೆ ಸಂಬಂಧಿಸಿದ ಹಾಗೆ ನಾವು ಪಾಸಿಟಿವ್ ಸೆಂಟೆನ್ಸಸ್, ನೆಗೆಟಿವ್ ಸೆಂಟೆನ್ಸಸ್ ಮತ್ತು ಇಂಟರೋಗೇಟಿವ್ ಪಾಸಿಟಿವ್, ಇಂಟರೋಗೇಟಿವ್ ನೆಗೆಟಿವ್ 4 ಕಾನ್ಸೆಪ್ಟ್ಸನ್ನು ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ. ಮುಂದಿನ ನಮ್ಮ ತರಗತಿಯಲ್ಲಿ ನಾವು ನೋಡೋಣ ಫ್ಯೂಚರ್ ಕಂಟಿನ್ಯೂಯಸ್ ಟೆನ್ಸ್ ಹೇಗದನ್ನು ತಗೊಳ್ತೀವಿ ಅಂತ. ಓಕೆ, ಸೊ ನೀವೇನಾದರೂ ನಮ್ಮ ಹಿಂದಿನ ಅಂದರೆ ಒಂದು ಪ್ಲೇ ಲಿಸ್ಟ್ ಮಾಡಿದ್ದೀನಿ, ಆ ಕ್ಲಾಸಸ್ನೇನಾದರೂ ಮಿಸ್ ಮಾಡ್ಕೊಂಡಿದ್ರೆ ಈಗ ಇಲ್ಲಿ ನಾನು ನಿಮಗೆ ಆ ಕ್ಲಾಸಸ್ನೆಲ್ಲ ಶೋ ಮಾಡ್ತಾ ಇದ್ದೀನಿ. ಜಸ್ಟ್ ಇದರ ಮೇಲೆ ಕ್ಲಿಕ್ ಮಾಡಿ ನೀವು ಎಲ್ಲ ಕ್ಲಾಸಸ್ಸನ್ನು ಒಟ್ಟಿಗೆ ನೋಡಬಹುದು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಸೊ ಇದಾಗಿತ್ತು ನಮ್ಮ ಇಂದಿನ ತರಗತಿ. ನಿಮಗೆಲ್ಲ ಇವತ್ತು ನಾ ಹೇಳ್ಕೊಟ್ಟಿದ್ದು ಅರ್ಥ ಆಗಿದೆ ಅಂತ ಭಾವಿಸ್ತಾ ಈ ಒಂದು ತರಗತಿಯನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ತಿರ್ಗಾ ಹಾಗಾದರೆ ನಾನು ನಿಮ್ಮನ್ನು ಯಾವಾಗ ಭೇಟಿ ಮಾಡ್ತೀನಿ? ನಾಳೆ ಸಂಜೆ 4:10 ತಪ್ಪದೆ ಬನ್ನಿ. ಹಾಗೆ ಇವತ್ತು ಸಂಜೆ 7:15 PSI ಟ್ರಾನ್ಸ್ಲೇಷನ್ನ ತರಗತಿಯೂ ಇದೆ. ಆಲ್ರೆಡಿ ಲೈವ್ ಕ್ಲಾಸ್ ಸೆಟ್ ಆಗಿದೆ, ಮಿಸ್ ಮಾಡ್ಕೊಂಡ್ಬೇಡಿ, ತಪ್ಪದೆ ಬನ್ನಿ. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್, ಹ್ಯಾಪಿ ಲರ್ನಿಂಗ್.